ಯುದ್ಧ ಬೇಡ ಎಂಬ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶವೇ ಒಗ್ಗಟ್ಟಿನಲ್ಲಿ ನಿಲ್ಲುವ ಟೈಮ್ ಇದು. ಆದರೆ ಕಾಶ್ಮೀರದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೆಯಲ್ಲ, ಬಾಲಿಶವಾದ್ದು. ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್. ಕಾಶ್ಮೀರದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಬಾಲಿಶ. ಸಿದ್ದರಾಮಯ್ಯ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸ್ತೀನಿ ನಾನು. ವಾಸ್ತವದ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ದೇಶವೇ ಒಂದಾಗಿದೆ. ಬಟ್ ಇಂಥ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೆಯಲ್ಲ, ಶೋಭೆ ತರುವಂತಹ ಸ್ಟೇಟ್ಮೆಂಟ್ ಅಲ್ಲ ಇದು. ಸಿದ್ದರಾಮಯ್ಯ ದೇಶದ ಜನರ ಕ್ಷಮೆ ಕೇಳಬೇಕು, ಇನ್ನಾದ್ರೂ ಅವರ ನಡವಳಿಕೆ ತಿದ್ಕೊಳ್ಬೇಕು ಅಂತ ಯಡಿಯೂರಪ್ಪ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಬೇಡ, ಬಿಗಿ ಬಂದೋಬಸ್ತ್ ಮಾಡಿ, ಒಂದು ಟೈಟ್ ಸೆಕ್ಯೂರಿಟಿ ಕೊಡಿ ಅಂತೇನು ಸಿದ್ದರಾಮಯ್ಯ ಹೇಳಿದ್ರು. ಯುದ್ಧ ಬೇಡ ಅಂತ ಹೇಳಿದ್ರು. ಮಾಧ್ಯಮಗಳಲ್ಲಿ, ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಯ್ತು. ಇದಕ್ಕೆ ಯಡಿಯೂರಪ್ಪ ಅವರು ರೆಸ್ಪಾನ್ಸ್ ಮಾಡಿರೋದು ಈ ರೀತಿಯಾಗಿ. ಕ್ಷಮೆ, ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥ. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಒಂದಾಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮುಖ್ಯಮಂತ್ರಿಯವರಿಗೆ ಶೋಭೆ ತರುವಂಥದ್ದನ್ನು ಇದನ್ನು ಖಂಡಿಸ್ತೇನೆ. ದೇಶದ ಜನರು ಕ್ಷಮೆ ಕೇಳಿ ಇನ್ನಾದರೂ ಅವರ ನಡವಳಿಕೆ ತಿದ್ದುಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥ. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಒಂದಾಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮುಖ್ಯಮಂತ್ರಿಯವರಿಗೆ ಶೋಭೆ ತರುವಂಥದ್ದನ್ನು ಇದನ್ನು ಖಂಡಿಸ್ತೇನೆ. ದೇಶದ ಜನರು ಕ್ಷಮೆ ಕೇಳಿ ಇನ್ನಾದರೂ ಅವರ ನಡವಳಿಕೆ ತಿದ್ದುಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಈ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್ ಬಾಲಿಶ ಮತ್ತು ಅವರು ಅದು ಆ ಸ್ಟೇಟ್ಮೆಂಟ್ ಅವರಿಗೆ ಶೋಭೆ ತರುವಂತಹ ಸ್ಟೇಟ್ಮೆಂಟ್ ಅಲ್ಲ. ಸಾರಿ ಕೇಳಬೇಕು ಅವರು. ಇಡೀ ರಾಜ್ಯದ ಮತ್ತು ಇಡೀ ದೇಶದ ಜನರ ಕುರಿತು ಸಾರಿ ಕೇಳಬೇಕು ಅವರ ಸ್ಟೇಟ್ಮೆಂಟ್ಗೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ ಅಥವಾ ಅವರ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಟಿವಿಯಲ್ಲಿ ಸಿದ್ದರಾಮಯ್ಯ ಅವರ ಯುದ್ಧ ಬೇಡ ಅನ್ನುವಂತಹ ಸುದ್ದಿ ಏನಿದೆ, ಭಾರಿ ಚರ್ಚೆ ಆಗ್ತಾ ಇದೆ, ಡಿಬೇಟ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಆ ಭಾಗದಲ್ಲೆಲ್ಲ. ಬಿಜೆಪಿ ಒಳ್ಳೆ ಅಸ್ತ್ರ ಸಿಕ್ಕಂತಾಗಿದೆ. ಅದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರೀ ಉತ್ತರ ಕೊಟ್ಟಿರುವಂತದ್ದಲ್ಲ.